ಬಿಡದಿಯ ಮಂಡಲ ಹಳ್ಳಿಯಲ್ಲಿ ಹೈ ಡ್ರಾಮಾ ನಡೆದಿದೆ. ಸರ್ವೆಗೆ ತೆರಳಿದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಮಾಡಿದವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ವಲ್ಲ ಆಗ್ಲೇ ಯಾವ ರೀತಿಯಾಗಿ ಮಹಿಳೆಯರು ಪೊರಕೆ ಹಿಡಿದ್ರು, ಕಾರ್ಗಳನ್ನ ಜಖಂಗೊಳಿಸಿದ್ದಾರೆ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಕರ್ತವ್ಯ ನಿರತ ಅಧಿಕಾರಿಗಳು ಯಾರು ಬಂದಿದ್ರಲ್ಲ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸೊ ಹಲ್ಲೆ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಮನಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ಗೆ ಅಲ್ಲಿ ಗಾಯ ಆಗಿದೆ. ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ವಿ, ತಲೆಗೆ ಅಲ್ಲಿ ಪೆಟ್ಟಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ನಿಮ್ಗೆ ತೋರಿಸಿದ್ವಿ. ಸೊ ಇನ್ಸ್ಪೆಕ್ಟರ್ ಮುರಳಿಗೆ ಗಂಭೀರ ಗಾಯ ಆಗಿದೆ. ದಾಳಿ ಮಾಡಿದವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಒಂದ್ ಕಡೆ ರೈತರ ಆಕ್ರೋಶ, ಕೇಳ್ತಾ ಇಲ್ಲ ನಮ್ಮ ಮಾತನ್ನ, ಪ್ರತಿಭಟನೆ ಮಾಡ್ತಾ ಇದೀವಿ, ಅಟ್ಲೀಸ್ಟ್ ಒಂದು ಏನು ಕನ್ಕ್ಲೂಷನ್ ಬರುವವರೆಗೂ ಅಟ್ಲೀಸ್ಟ್ ತಾಳ್ಮೆಯಿಂದ ಇರಿ ಅನ್ನೋದು ರೈತರು. ಮತ್ತೊಂದ್ ಕಡೆ ಸರ್ಕಾರ ಆಲ್ರೆಡಿ ಅಧಿಸೂಚನೆ ಹೊರಡಿಸಿದೆ, ಅಧಿಕಾರಿಗಳು ಕೆಲಸ ಮಾಡಲೇಬೇಕು ಅವರು. ಸೊ BNS 221 ಸೆಕ್ಷನ್ ಅಡಿ ಕೇಸನ್ನ ಈಗ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಸ್ಥಳದಲ್ಲಿ ಹೆಚ್ಚುವರಿ KSRP ತುಕಡಿಯ ನಿಯೋಜನೆಗೂ ಕೂಡ ಸೂಚನೆ ನೀಡಲಾಗಿದೆ. ಇನ್ಸ್ಪೆಕ್ಟರ್ ಮುರಳಿಗೆ ಇಲ್ಲಿ ಗಂಭೀರ ಗಾಯ ಆಗಿದೆ. ಅವರ ತಲೆಗೆ ಅಲ್ಲಿ ಪೆಟ್ಟು ಬಿದ್ದಿದೆ. ರಾಮನಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ಗೆ ಗಾಯ ಆಗಿರುವಂಥದ್ದು. ಈಗಾಗಲೇ ಈ ವಿಚಾರದಲ್ಲಿ ಏನು ಆಗಿದೆ, ಯಾರ್ಯಾರು ಈಗ ಇದರಲ್ಲಿ ಹಲ್ಲೆ ಮಾಡಿದ್ದಾರೆ ಅಥವಾ ಕಾರ್ಗಳನ್ನು ಜಖಂ ಮಾಡಿದ್ದಾರೆ, ಅಧಿಕಾರಿಗಳ ವಿರುದ್ಧ ಹಲ್ಲೆ ಮಾಡಿದ್ದಾರೆ, ಎಲ್ಲರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. BNS ಸೆಕ್ಷನ್ 2021 ಸೆಕ್ಷನ್ ಅಡಿ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೀಗ ಹೆಚ್ಚಿನ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ KSRP ತುಕಡಿಗಳನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಒಂದ್ ಕಡೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ, ಅಧಿಕಾರಿಗಳ ವಿರುದ್ಧ ಹಲ್ಲೆ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ, ಜೊತೆಗೆ ಇನ್ಸ್ಪೆಕ್ಟರ್ಗೂ ಕೂಡ ಗಾಯ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಅಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಮಾಡಲಾಗಿದೆ, ಎಷ್ಟು ಜನರ ವಿರುದ್ಧ ಇದೀಗ ದೂರು ದಾಖಲಾಗಿದೆ? ನವಿತಾ ಜೈನ್, ರಾಮನಗರದ ಮಂಡಲ ಹಳ್ಳಿಗಳಲ್ಲಿ ಅಧಿಕಾರಿಗಳು ಸರ್ವೆ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೆ ಪೊರಕೆ ಮತ್ತೆ ಅವರ ಕಾರ ಮೇಲೆ ಕಲ್ಲುಗಳನ್ನ ಬಿಸಾಡಿ ಅಲ್ಲಿ ಒಂದು ಉದ್ವಿಗ್ನತೆ ಪರಿಸ್ಥಿತಿಯನ್ನ ಉಂಟು ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಇವರು ಅಡ್ಡಿಪಡಿಸುವಂತದ್ದು, ಜೊತೆಯಲ್ಲಿ ಅವರ ಮೇಲೆ ಹಲ್ಲೆ ಮಾಡುವಂತ ವಿಚಾರ ಇದೆ. ಅದು ವಿಡಿಯೋ ವೈರಲ್ ಆದಂತಹ ಬೆನ್ನಲ್ಲೇ ಈಗ ಅಧಿಕಾರಿಗಳು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಈಗಲೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು ಅಲ್ಲಿ ಉದ್ವಿಗ್ನತೆ ಪಡ್ಕೊಂಡಿದೆ. ಜೊತೆಯಲ್ಲೂ ಕೂಡ ಅಲ್ಲಿ ಹೆಚ್ಚುವರಿ ಪೊಲೀಸರನ್ನ ಭದ್ರತೆ ತೆಗೆದುಕೊಂಡು ಈಗ ಇನ್ನು ಕೂಡ ಸರ್ವೆಯನ್ನ ಮಾಡೋಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಈಗ ಅಲ್ಲಿರುವಂತಹ ಮಹಿಳೆಯರು, ರೈತ ಮಹಿಳೆಯರು ಇವರ ಮೇಲೆ ಹಲ್ಲೆ ಮಾಡುವಂತದ್ದು ಏನಿದೆ, ಈ ಅವರ ಮೇಲೆ ಈಗ ಸದ್ಯಕ್ಕೆ ಯಾರ್ಯಾರು ಹಲ್ಲೆಗೊಳಗಾದಂತವರಿದೆ ಅವರ ಮೇಲೆ ಈಗ ಅವರಿಂದ ದೂರನ್ನ ಪಡ್ಕೊಂಡು ಈ ಎಫ್ಐಆರ್ ಅಂದ್ರೆ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ BNS 221 ಸೆಕ್ಷನ್ ಅಡಿಯಲ್ಲಿ ಈಗ ಕೇಸ್ ಅನ್ನ ದಾಖಲು ಮಾಡ್ಕೊಳ್ತಾ ಇರುವಂತದ್ದು. ಈಗ ಆಲ್ರೆಡಿ ಕೆಲವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಒಟ್ಟು ಹಿರಿಯ ಅಧಿಕಾರಿಗಳ ಒಂದು ಮಾಹಿತಿ ಪ್ರಕಾರವಾಗಿ ಟೋಟಲ್ 4 ಒಂದು ಕೇಸ್ಗಳನ್ನ ಈಗ ದಾಖಲು ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಆಗಿರುವಂತಹ ಮುರಳಿಯವರ ತಲೆ ಮೇಲೆ ಕೂಡ ಗಂಭೀರವಾದಂತಹ ಗಾಯ ಆಗಿದೆ. ತಲೆಗೆ ಕಲ್ಲಿನಿಂದ ಹೊಡೆದಂತೂ ಅವ್ರ ತಲೆಗೆ ಕೂಡ ಗಾಯ ಆಗಿರುವಂತದ್ದು. ಈಗ ಅವರ ಒಂದು ಕೊಡುವ ಕಂಪ್ಲೇಂಟ್ ಆಧಾರಿತವಾಗಿ ಕೂಡ ಕೇಸ್ ಮಾಡ್ಕೊಳ್ಳೋಕೆ ಈಗ ಲಾ ಅಂಡ್ ಆರ್ಡರ್ ADGP ಆಗಿರುವಂತಹ ಹಿತೇಂದ್ರ ಕುಮಾರ್ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಲ್ಲಿನ SP ಮತ್ತೆ DVSP ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೆ ಅದು ಯಾವುದೇ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು, ಮತ್ತೆ ರೈತರನ್ನ ದಂಗೆರಿಸುವಂತ ಕೆಲಸ ಕೂಡ ಆಗಬಾರ್ದು. ಅಲ್ಲಿ ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಆಗಿರ್ಬೋದು. ಮತ್ತೆ ಈಗ ಆಲ್ರೆಡಿ ಅವರು ಸೆಕ್ಯೂರಿಟಿಗೆ 2 KSRP ತುಕಡಿಗಳನ್ನ ಹಾಕೊಳ್ತಾ ಇದ್ರು. ಹೆಚ್ಚುವರಿಯಾಗಿ ಈಗ ಟೋಟಲ್ 6 KSRP ತುಕಡಿಗಳನ್ನ ಬಳಕೆ ಮಾಡಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಪರಿಸ್ಥಿತಿ ವಿಚಾರಕ್ಕೆ ರೈತರ ಜೊತೆ ಚರ್ಚೆ ಮಾಡಿ ಒಂದು ಭದ್ರತೆಯನ್ನ ತೆಗೆದುಕೊಳ್ಳುವುದರಲ್ಲಿ ಸೂಚನೆಯನ್ನ ಕೊಡಲಾಗಿರುವಂತದ್ದು. ನವಿತಾಜಿ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.